ಹಾಗೆ ಗುಡ್ ಮಾರ್ನಿಂಗ್ ಟು ಅವರು ನೋಪಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದ ನಾನು ನಿಮ್ಮ ಪ್ರೀತಿಯ ದೀಕ್ಷಿತ್. ಏನಪ್ಪ ವಿಷಯ ಇವತ್ತೆಲ್ಲಪ್ಪ ಇದ್ದಾನೆ ಅಂತ ಅಂದ್ಕೊಳ್ತಿರ್ಬೋದು. ಇವತ್ತು ನಾನಿರೋದು ವಾಕಿಂಗ್ಗೆ ಅಂತ ಬಂದಿದ್ದೀನಿ. ನೀವು ಆಲ್ಮೋಸ್ಟ್ ಈ ಜಾಗ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದು ಮೊನ್ನೆ ನಾನು ಲಾಸ್ಟ್ ವಾಕಿಂಗ್ ವಿಡಿಯೋ ಹಾಕಿದ್ನಲ್ಲ, ಅದೇ ಪ್ಲೇಸು ವಿಸಿಟ್ ಹಂಗೆ ವಾಕಿಂಗ್ಗೆ ಅಂತ ಬಂದಿದ್ದೀನಿ. ಯಾರೆಲ್ಲ ನನ್ನ ಹಳೆ ವೀಡಿಯೋಸ್ನ ನೋಡಿಲ್ಲ ಅವರು ಹೋಗಿ ನೋಡಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಮತ್ತೊಂದು ನನ್ನ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನನ್ನ ಕೈಲಿ ಎಷ್ಟಾಗುತ್ತೆ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿ ಇವತ್ತಿನ ನನ್ನ ಜೊತೆ ಒಬ್ಬರು ನಮ್ಮ ಊರಿನ ವ್ಯಕ್ತಿ ಕೂಡ ಇದ್ದಾರೆ. ಯಾರು ಅಂತ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಆಗಲೇ ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಜೊತೆ ಒಬ್ಬರು ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ದೆ ಅಲ್ವಾ, ಅದು ಯಾರು ಅಂತ ಇವಾಗ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬನ್ನಿ ತೋರಿಸ್ತೀನಿ ಅವ್ರು ಯಾರು ಅಂತ. ಇವರೇ ಆ ವ್ಯಕ್ತಿ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ, ಈ ದಿನ ನಮ್ಮ ಸೂರ್ಯ ಹೇಗೆ ಉದಯಿಸ್ತಾನೆ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಉದಯಿಸ್ಬೇಕಂತ ಹೇಳ್ತಾ ನಮ್ಮ ಬ್ರೋ ಜೊತೆ ಈ ದಿನ ವಾಕಿಂಗ್ ಬಂದಿದ್ದೀನಿ. ಇವತ್ತಿನಿಂದ ನಮ್ಮ ಬ್ರೋ ಜೊತೆ ಲಾಗಲ್ಲಿ ಇರ್ತೀನಿ. ಮತ್ತು ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾವ ಹಾಗೆ ವಾಕಿಂಗ್ ಬರ್ತಿರುವಾಗ ನಾನು ಒಂದು ಅಬ್ಸರ್ವ್ ಮಾಡಿದೆ. ನೋಡಿ, ಮರಗಳನ್ನೆಲ್ಲ ಕಡಿತಿದ್ದಾರೆ. ಈಗಿನ ಕಾಲದಲ್ಲಿ ಮೊದಲೆಲ್ಲ ಸಿಟಿಯಲ್ಲೇ ಕಡಿತಿದ್ರು, ಬಟ್ ಆದರೆ ಈಗ ಹಳ್ಳಿಗಳಲ್ಲೂ ಕೂಡ ನೋಡ್ರಿ ಇಲ್ಲಿ ಮರಗಳನ್ನೆಲ್ಲ ಕಡ್ದು ಇದು ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ತಟಣಿ ಗಿಡನ ಬೆಳೆದಿದೆ. ಅದೇ ಮಳೆ ಇದ್ದಿದ್ರೆ ಇನ್ನೂ ಅತಿ ಹೆಚ್ಚು ಇಳುವರಿ ಬರ್ತಿತ್ತು. ಮಳೆ ಕಡಿಮೆ ಆಗಿರೋದ್ರಿಂದ ಬರೀ ನೋಡ್ತಿರ್ಬೋದು ಆಲ್ರೆಡಿ ಅದೆಲ್ಲ ಸ್ವಲ್ಪ ಒಣಗಿರೋ ಸ್ಟೇಜಲ್ಲಿ ಬಂದಿದೆ. ಅದಕ್ಕೆ ನಮ್ಮ ಏನು ಅಂದರೆ ಮಳೆ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಲ್ವಾ. ಇದೀರ ನಮ್ಮ ಉದ್ಭವ ಹರಿಹರೇಶ್ವರ ಸ್ವಾಮಿ ದೇವಾಲಯಕ್ಕೆ ಟ್ರೆಕ್ಕಿಂಗ್ ಹೋಗುವ. ಬನ್ನಿ ಗೈಸ್ ಎಲ್ಲ. ಹಲೋ, ಒಂದು ಚಿಕ್ಕ ಗುಡಿ ಇದೆ. ಇದ್ರ ಸುತ್ತ ಈಗ ನಮ್ಮ ದಿಲೀಪ್ ಅವರು ಈ ಹೊಲಗಳು ನೀವು ನೋಡ್ತಿರಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬನ್ನಿ ಅವ್ರಿಗೆ ಗೊತ್ತಿರೋವಂಥ ಒಂದು ಮಾಹಿತಿನ ತಿಳ್ಕೊಳ್ಳೋಣ. ಗೈಸ್, ಇಲ್ಲೇನು ಕಾಣ್ತಿದೆಯಲ್ಲ ಕೆಂಪುಗೆನೆಲ್ಲ ಬರೀನೆಲ್ಲ, ಇದು ಇಷ್ಟೊತ್ತಿಗೆ ಈ ಜುಲೈ ತಿಂಗಳು ಅಷ್ಟೊತ್ತಿಗೆ ಎಲ್ಲ ಹಚ್ಚ ಹಸಿರಿನಿಂದ ಕೂಡಿರ್ತಿತ್ತು. ಯಾಕಂತಂದರೆ ಹಿಂದೆ ಮಳೆ ಎಲ್ಲ ಆಗ್ತಿತ್ತು ಗೈಸ್. ಈಗ ಅಲ್ಲೇನು ಕಾಣ್ತಿದೆಯಲ್ಲ ಫುಲ್ಲು, ಇಲ್ಲೆಲ್ಲ ಫುಲ್ಲು ಜೋಳ ಮತ್ತು ರಾಗಿಯಿಂದ ಕೂಡಿರ್ತಿತ್ತು. ಇವಾಗ ಮಳೆ ಇಲ್ಲದ ಕಾರಣ ಎಲ್ಲ ಹಂಗೆ ಬೇಸೆ ಹೊಡೆದ್ಬಿಟ್ಟು ಅದೇ ಖಾಲಿ ಎಲ್ಲ ಬಿಟ್ಟಿದ್ದಾರೆ. ಮಳೆ ಬಂದರೆ ಇಷ್ಟೊತ್ತಿಗೆಲ್ಲ ಹಚ್ಚ ಹಸಿರಿನಿಂದ ಕೂಡಿರ್ತಿತ್ತು. ವಾಕಿಂಗ್ನ ಮುಗಿಸಿ ಮತ್ತೆ ಡ್ಯೂಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಈ ದೃಶ್ಯನ. ರೈತ ಈಗ ಆಲ್ಮೋಸ್ಟ್ 6:30 ಆಗಿದೆ ಅಷ್ಟೇ, ಬಟ್ ಆದರೆ ನೋಡಿ ನಮ್ಮ ರೈತರುಗಳು ಎಷ್ಟು ನಿಸ್ವಾರ್ಥಿಗಳು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, 6:30 ಬೆಳಗ್ಗೆ ಆಗಿದ್ದಷ್ಟೇ ಅಲ್ಲ, ಆದರೆ ರೈತರುಗಳು ನೋಡಿ ಯಾವುದೇ ರೀತಿಯಂಥ ಒಂದು ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡ್ದಲೇ ನಿಸ್ವಾರ್ಥಿಗಳಾಗಿ ದುಡಿತಾರೆ. ಹಗಲು ರಾತ್ರಿ ಅಂದಲೇ ನೀರನ್ನು ಕಟ್ಟೋದಾಗಿರ್ಬೋದು, ಹೊಲ ಉಳುಮೆ ಮಾಡೋದಾಗಿರ್ಬೋದು ಮಾಡ್ತಾರೆ. ಅದೇ ನಮ್ಮ ದಿಲೀಪ್ ಅವ್ರಿಗೆ ಏನೋ ಒಂದು ಮಾತು ನೆನಪಾಯ್ತಂತೆ, ಕೇಳೋಣ ಬನ್ನಿ. ಏನಂತ ಅಂದರೆ, ಇವಾಗ ಇವ್ರನ್ನ ನಮ್ಮ ರೈತರು ನೋಡಿದ್ಮೇಲೆ ನೆನಪಾಗ್ತಿದೆ, ನಾವು ಕೂಡ ರೈತರು. ಹಾಗೇನೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ತಟ್ಟೆಯಲ್ಲಿ ಅನ್ನವನ್ನು ಬಿಡುವಷ್ಟು ದೊಡ್ಡವನಾಗಬೇಡ, ತಟ್ಟೆಯಲ್ಲಿ ಅನ್ನದಗಳನ್ನು ಇಲ್ಲದಷ್ಟು ಸಣ್ಣವನಾಗಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಕರೆಂಟೇ ಇಲ್ಲ, ಕರೆಂಟ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಬಟ್ ಕರೆಂಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಟಿಫಿನ್ ಮಾಡಿಕೊಂಡು ಡ್ಯೂಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ, ಬನ್ನಿ. ಹಾಗೆ ಆಗಲೇ ಹೇಳ್ದಂಗೆ ನಾನು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ಲೋಡ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಬಿಲ್ಡಿಂಗಿಗೆ ಲೋಡ್ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಲೋಡ್ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ, ಲೋಡು ಯಾವ ರೀತಿ, ಲೋಡ್ ಅಂದರೆ ಏನು? ಮೊದಲನೇದಾಗಿ ಲೋಡ್ ದ ವೆಯ್ಟ್, ಎನಿಥಿಂಗ್ ವೆಯ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ದ ವೆಯ್ಟ್ ವಿಚ್ ಈಸ್ ಆ್ಯಕ್ಟಿಂಗ್ ಆನ್ ಎ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಎ ಲೋಡ್ ಅಂತ ಕರಿತೀವಿ. ಲೋಡ್ ಅಂತ ನಾವು ಕರಿತೀವಿ. ಅದೇ ಈಗ ಏನು ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಲೋಡ್ ಅಂದರೆ ಈಗ ನಾವು ಒಂದು ಬಿಲ್ಡಿಂಗ್ ಮೇಲೆ ಯಾವುದೇ ರೀತಿಯಾದಂಥ ಒಂದು ತೂಕನ ಹಾಕೋದ್ರಿಂದ ಅದನ್ನು ಲೋಡ್ ಅಂತ ಕರಿತೀವಿ. ಲೋಡಲ್ಲಿ 2 ಥರ ಇದ್ದಾವೆ, ಲೈವ್ ಲೋಡು ಮತ್ತು ಡೆಡ್ ಲೋಡ್ ಅಂತ.
ಲೈವ್ ಲೋಡ್ ಅಂದರೆ ಅದು ಪರ್ಮನೆಂಟಾಗಿ ಇರಲ್ಲ. ಅದು ಏನಾದರೂ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಲೈವ್ ಲೋಡ್ ಬಂದುಬಿಟ್ಟು ಯಾವ ಥರ ಆ್ಯಕ್ಟ್ ಆಗುತ್ತೆ ಅಂದರೆ, ಈಗ ಟೆಂಪ್ರವರಿ ಲೋಡ್ ಥರ, ಅಂದರೆ ಈಗ ವೆಹಿಕಲ್ ಪಾರ್ಕಿಂಗಲ್ಲಿ ನಿಲ್ಲಿಸ್ತೀವಲ್ಲ ಅದು, ಮತ್ತು ಮನುಷ್ಯರು ಬಿಲ್ಡಿಂಗ್ ಮೇಲೆ ಹತ್ತುತ್ತೀವಿ, ಬಿಲ್ಡಿಂಗಲ್ಲಿ ಜನ ಇರ್ತಾರಲ್ಲ, ಅದು ಪರ್ಮನೆಂಟ್ ಇರಲ್ಲ. ಅದು ಹೋಗಿ ಬರೋದು, ಈ ರೀತಿ ಲೋಡನ್ನ ಲೈವ್ ಲೋಡ್ ಅಂತೀವಿ. ಡೆಡ್ ಲೋಡ್ ಅಂದರೆ ಅದು ಪರ್ಮನೆಂಟೇ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್ ವೆಯ್ಟ್ ಆಫ್ ದಿ ವಾಲು, ವೆಯ್ಟ್ ಆಫ್ ದಿ ಕಾಲಮ್ದು, ಅದು ಬಂದುಬಿಟ್ಟು ನಿಮಗೆ ಪರ್ಮನೆಂಟಾಗಿ ಉಳಿಯುತ್ತೆ. ಈಗ ಲೋಡ್ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಲೋಡು ಟ್ರಾನ್ಸ್ಫರ್ ಆಗೋದು ಸ್ಲ್ಯಾಬ್. ಸ್ಲ್ಯಾಬ್ ಅಂದರೆ ಏನು ಅಂದರೆ, ಅದು ಒಂದು ಪ್ಲ್ಯಾಟ್ಫಾರ್ಮ್ ಫಾರ್ ವಾಕ್ ಪೀಪಲ್ಸ್, ಏನಾದರೂ ಮನುಷ್ಯರು ಓಡಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ನಿರ್ಮಿಸಿರ್ತೀವಿ, ಅದನ್ನು ಸ್ಲ್ಯಾಬ್ ಅಂತ ಕರಿತೀವಿ. ಅದೇ ಬೀಮ್ ಅಂದರೆ ಇಟ್ ಈಸ್ ಎನ್ ಹಾರಿಜಾಂಟಲ್ ಮೆಂಬರ್ ವಿಚ್ ಈಸ್ ಯೂಸ್ಡ್ ಟು ಟ್ರಾನ್ಸ್ಫರ್ ದ ಲೋಡ್ ಫ್ರಮ್ ಸ್ಲ್ಯಾಬ್ ಟು ಕಾಲಮ್. ಕಾಲಮ್ ಅಂದರೆ ವರ್ಟಿಕಲ್ ಮೆಂಬರ್ ವಿಚ್ ಈಸ್ ಯೂಸ್ಡ್ ಟು ಟ್ರಾನ್ಸ್ಫರ್ ದ ಲೋಡ್ ಫ್ರಮ್ ದಿ ಬೀಮ್ ಟು ಕಾಲಮ್, ಕಾಲಮ್ ಟು ಫೂಟಿಂಗಿಗೆ ಇಲ್ಲಿ ನೋಡ್ತಿರ್ಬೋದು ಟ್ರಾನ್ಸ್ಫರ್ ಮಾಡೋ ಅಂಥದ್ದು ಭೂಮಿಗೆ. ಆಮೇಲೆ ಫೂಟಿಂಗಿಂದ ಅರ್ತಿಗೆ, ಭೂಮಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ಡಿಸ್ಟ್ರಿಬ್ಯೂಷನ್ ಆಫ್ ಲೋಡ್ ಅಂತ ಕರಿತೀವಿ. ಸಿಂಪಲ್ಲಾಗಿ ಎಲ್ಲರಿಗೂ ಅರ್ಥ ಆಗೋ ಥರನ ನಾನು ನಿಮಗೆ ಒಂದು ಉದಾಹರಣೆನ ಕೊಡ್ತೀನಿ, ಯಾವ ರೀತಿ ಲೋಡ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ನೋಡಿ, ಈಗ ನನ್ನ ಕೈಯಲ್ಲಿ ಬ್ಯಾಗ್ ಇದೆ. ಈ ಬ್ಯಾಗು ಅನ್ನೋದು ಒಂದು ಲೋಡು. ಈ ಲೋಡ್ ಬಂದುಬಿಟ್ಟು ಈ ಬೀಮ್ ಮೇಲೆ ಆ್ಯಕ್ಟ್ ಆಗುತ್ತೆ. ಇದು ಬೀಮ್ ಅಂದ್ಕೊಳ್ಳಿ. ಇದನ್ನು ಕೈ ಮೇಲೆ ಆ್ಯಕ್ಟ್ ಆಗಿದ್ದು, ಕೈಯಿಂದ ಏನಾಗುತ್ತೆ, ಈ ರೀತಿ ನಮ್ಮ ದೇಹದಿಂದ ಕೆಳಗಡೆ ಭೂಮಿಗೆ ಹೋಗುತ್ತೆ. ಇದೇ ರೀತಿ ನಮ್ಮ ಬಿಲ್ಡಿಂಗಲ್ಲೂ ಕೂಡ ಆಗೋದು. ಇನ್ನು ಉಳಿದಿರೋ 3 ಲೋಡ್ ಯಾವುದಾದಪ್ಪ ಅಂದರೆ, ಒಂದು ಅರ್ಥ್ಕ್ವೇಕ್ ಲೋಡ್, ಇನ್ನೊಂದು ವಿಂಡ್ ಲೋಡ್, ಇನ್ನೊಂದು ಸ್ನೋ ಲೋಡ್. ಹೆಸರಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು, ವಿಂಡ್ ಲೋಡ್ ಅಂದರೆ ಗಾಳಿಯಿಂದ ಒಂದು ಲೋಡ್ ಕ್ರಿಯೇಟ್ ಆಗುತ್ತೆ, ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಅದನ್ನು ವಿಂಡ್ ಲೋಡ್ ಅಂತೀವಿ. ಇನ್ನೊಂದು ಅರ್ಥ್ಕ್ವೇಕ್ ಲೋಡ್. ಅರ್ಥ್ಕ್ವೇಕ್ ಭೂಕಂಪ, ಈ ರೀತಿ ಅರ್ಥ್ಕ್ವೇಕ್ ಅಂದರೆ ಭೂಕಂಪ, ಅದರಿಂದ ಬಿಲ್ಡಿಂಗು ಶೇಕ್ ಆಗುತ್ತೆ. ಆ ಶೇಕ್ ಆಗೋದ್ರಿಂದ ಅಂದರೆ ಅದರಿಂದ ಒಂದು ಜನ್ರೇಟ್ ಆಗುವಂಥ ಒಂದು ಲೋಡ್ನ ಅರ್ಥ್ಕ್ವೇಕ್ ಲೋಡ್ ಅಂತೀವಿ. ಇನ್ನು ಸ್ನೋ ಲೋಡು ನಾರ್ಮಲ್ ಆಗಿ ನಮ್ಮ ಕಡೆ ಎಲ್ಲ ಆಗಲ್ಲ, ಎಲ್ಲಿ ಮಂಜು ಬೀಳುತ್ತೆ, ಹಿಮ ಬೀಳುತ್ತೆ, ಅದರಿಂದ ಒಂದು ಲೋಡ್ ಕ್ರಿಯೇಟ್ ಆಗುತ್ತಲ್ಲ, ಅದು ಬಂದುಬಿಟ್ಟು ಸ್ನೋ ಲೋಡ್ ಅಂತ ಕರಿತೀವಿ. ಈಗ ನಾವಿದ್ದೀವಿ ಗುಂಡಣ್ಣ ಬೇಕ್ರಿಯಲ್ಲಿ. ನೀವು ನೋಡಿರ್ಬೋದು, ಹಾಸನ್ನ ಫೇಮಸ್ ಬೇಕ್ರಿ. ಹಾಗೆ ಅಲ್ಲಿ ಪಾಂಡುರಂಗ ಜಯಂತಿ ನಡೀತಿತ್ತು, ಅದರದ್ದು ಒಂದು ದೃಶ್ಯ. ಈಗ ನೋಡ್ತಾ ಇರೋ ದೃಶ್ಯ ಬಂದುಬಿಟ್ಟು ಹಳೇಬೀಡು ಕೋಡಿ ಬಿದ್ದಿರುವಂಥ ಒಂದು ದೃಶ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಸಿಬಿಲ್ ನೋಮ್ಯಾಡ್ ಚಾನಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್.